ನಾವು ಏನೋ ಮಾಡಿದ್ರು ಯಾರು ಬೇಕಾದ್ರೂ ಪೇ ಮಾಡಿರ್ತೀವಿ, ನಾವು ತಿನ್ನೋರು ಅಷ್ಟೇ. ಬ್ಲ್ಯಾಕ್ ಡಿಟೋ ಮಂಚನ್ ಬರ್ತಡೆ 28 ಇದೆ, ಅದಕ್ಕೆ ಪ್ರೀ ಪಾರ್ಟಿ ಇದು. ಹಾಗೂ ಏನದು ಪರೋಟಾಗೆ ವಾಟ್ರು, ಚಿಕನು, ಫುಲ್ ಬಿರಿಯಾನಿ, ಅದು ಉಪ್ಪಿನಕಾಯಿ, ಟ್ರೈಂಗ್ ಸಮಥಿಂಗ್ ನ್ಯೂ. ಒಂದು ಚಪ್ರಿನ ಟ್ಯಾನ್ ಆಗಿದೆ, ಸಾರಿ. ನೋಡ ನಮ್ಮ ನಂದಿ ಹಂಗೆ ನಿಂತಾನೆ. ಹಲೋ ನಂದು. ಚಾನಲ್. ಸೊ ಇವತ್ತಿನ ದಿನಚರಿ ಬ್ಲಾಗಿಗೆ ಸ್ವಾಗತ ಸುಸ್ವಾಗತಗಳು. ವೆಲ್ಕಮ್ ಟು ಡೈಲಿ ವ್ಲಾಗ್ಸ್. ಲೇ ಉಲ್ಟಾ ಹಿಡ್ಬೋದು ಬರೀ ಇಡೀ ನೋಡ್ತಮ್ಮ. ನಾವು ಏನೋ ಮಾಡಿದ್ರು ಪೇ ಮಾಡೋದು ಪ್ರವೀಣ ಅಲ್ಲ, ತಿನ್ನಿ ಯಾರು ಬೇಕಾದ್ರೂ ಪೇ ಮಾಡಿರ್ತೀವಿ, ನಾವು ತಿನ್ನೋರು ಅಷ್ಟೇ. ಏನ್ರಿ ಉಲ್ಲಾಸ? ಹ್ಞೂ, ನಾವು ಬರೀ ತಿನ್ನೋದು. ಡಿಟೋ ಬ್ಲ್ಯಾಕ್ ಡಿಟೋ. ಏನಕ್ಕೆ ಬಂದಿದೆ ಇವತ್ತು? ಪ್ರವೀಣನ್ ಬರ್ತಾರೆ. ಮಂಚನ್ ಬರ್ತಡೆ 28 ಇದೆ, ಅದಕ್ಕೆ ಪ್ರೀ ಪಾರ್ಟಿ ಇದು. ಪ್ರೀ ಬರ್ಡೇ ಪಾರ್ಟಿ. ಪೋಸ್ಟ್ ಬರ್ಡೇ ಪಾರ್ಟಿ ಇನ್ನೂ ಇತ್ತು. ಪೋಸ್ಟ್ ಬರ್ಡೇ ಪಾರ್ಟಿ. ಪೋಸ್ಟ್ ಬರ್ಡೇಗೆ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮ್, ಸಾರಿ. ತರಕಾರಿಗೆ ಹಾಗೂ ಏನದು ಪರೋಟಾಗೆ ಫುಲ್ಲು ಸ್ವ್ಯಾಗು. ಸಾವಕಾಸಾಗಿಯೋ ಏನು ನಾಯಿಗೊಳಗದಾರಗತೆ ಮಾಡತ್ತೀರ. ಥ್ಯಾಂಕ್ ಯು. ಇಲ್ಲೇಟ್ ಹಾಕೋ. ವಾಟ್ರು ಕೆರ್ಕ್ಯಾರ ತೊಗೊಂಬಿಡಿ ಅವ್ನು. ಪ್ಲಸ್ ಗಿವ್ ಮಿ ಪ್ಲೀಸ್. ಹಂಗದಾರ ರಿವ್ಯೂ ರೋಹಿತ. ಪ್ಲಸ್ ನೀವು ಹೇಳಿ. ಪೆಪ್ಪರ್ ಚಿಕನ್ ಅಂತ ಹೇಳಿದಾನೆ, ನೀವು ನೋಡಿದ್ರೆ ಪೆಪ್ಪರ್ ಜಾಸ್ತಿ ಅಂತ ಹೇಳ್ತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಹೌದು ಇಟ್? ಹೌದು, ಪೆಪ್ಪರ್ ಜಾಸ್ತಿ ಇದೆ. ಇವಾಗ ರೈಸ್ಗೆ ತಿಂತೀವಿ. ರೈಸ್ಗೆ Oh my god, I'm so gay, I'm so gay, yeah okay. ಓ ತುಪ್ಪ ಸುರಿದು ಬಿಟ್ಟವ್ರೆ. ಓ ಮೈ ಗಾಡ್, ಲೆಗ್ ಪೀಸು. ಸ್ಪೆಷಲ್ ಅಂತಂದರೆ ಬಿರಿಯಾನಿಗೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ವಾ, ಚಿಕನು, ಫುಲ್ ಬಿರಿಯಾನಿ, ಅದು ಉಪ್ಪಿನಕಾಯಿ ಕೊಟ್ಟವ್ರೆ. ಇಲ್ಲಿ ಕರಡಿಗೆ ಉಂಟು. ಇದು ಹಾಕೊಂಡು ಸುಮ್ಮನೆ ಜಡಿತಾ ಇದ್ರೆ ಅವನು ಟಿವಿ ಹಾಕೊಂಡು ನಾವು ಸುಭಾಸನ ತಿನ್ನದೀವಪ್ಪ. 97 ಸುಭಾಸ್. ಮಿಸ್ ಆಗಿ ನಿಮ್ಮ ಕಡೆ ಏನಾರು ಬಂದರೆ ನಮಗೊಂದು ಶಾರ್ಟ್ ಔಟ್ ಕೊಟ್ಬಿಡಿ. ಗೀ ರೈಸಿಗೆ ಚಿಕನ್ ಹಾಕಿದ್ದಾರೆ. ಗೀ ರೈಸ್ ಬಿರಿಯಾನಿ. ಹುಡುಗಿ ಬಂದದ ಹುಡುಗಿ. ಉಲ್ಲಾಸ್ ನೋಡಿ ನೆನ್ಸುವಾಗ ನನಗೂ ಆ ಟೈಪ್ ಕಣ್ಣ ನೀರು ಬಂದಾಗ ನಾನು ಹಂಗೆ ಅನ್ಕೊಂಡು ಸಮಾಧಾನ ಮಾಡ್ತೀನಿ. ಹೌದಲ್ಲ ಪ್ರವೀಣ್? ಕರೆಕ್ಟ್. ಮೊದಲೇ ಕಾಣಿಸಲ್ಲ, ಅದ್ರ ಮೇಲೆ ಕರಿಗೆ ಹೋಗಲ್ಲ ಕಣ್ಣು ಕಾಣಿಸ್ಬಾರ್ದು ಅಂತಾರೆ. ವೇರ್ಡೆಸ್ಟ್ ಕಾಂಬಿನೇಷನ್ ಏನು ಅಂತಂದರೆ ಚಿಕನ್ನ ಉಪ್ಪಿನಕಾಯಿಗೆ ಅಥವಾ ವೇರ್ಡ್ ಅಲ್ಲ, ಸ್ಪೆಷಲ್. ಟ್ರೈಂಗ್ ಸಮಥಿಂಗ್ ನ್ಯೂ. ಥ್ಯಾಂಕ್ ಯು. ಚಪ್ರಿ ಅಂತ ಒಂದು ಚಪ್ರಿನ ಆ ಗಾಡಿನ ಹಂಗೆ ಹೊಡಿದಲ್ಲ, ಚಪ್ರಿಗೆ ನೋಡಿಲ್ಲ ನೀ? ನೋಡಿಲ್ಲ, ಅದಕ್ಕೆ ಅರ್ಥ ಆಗಿದೆ. ಪ್ರವೀಣಂಗೆ ಗೊತ್ತಿಲ್ಲ, ನನ್ನ ಗಾಡಿ ಹೊಡಿ ಬಂದ ನೋಡಿ ಅವನು. ನನ್ನ ಗಾಡಿ ಹೊಡಿಯಾಕಂದ್ರೆ ಒಳಗಿನ ಚಪ್ರಿ ತನ ಹೋಗಿ ಹೊರಗೆ ಬರುತ್ತೆ. ನೋಡೋಕಷ್ಟ ಸಾದು, ಹೊರಗಡೆ ಎಲ್ಲ ಚೋದು. ಸಾರಿ, ಒಳಗಡೆ ಎಲ್ಲ. ಟೇಬಲಲ್ಲಿ ಕಬ್ಬಸ್ಕೊತಿದ್ದಾರೆ. ನಂದು ಆ್ಯಕ್ಚುಲಿ ತಿಕ್ಕವ್ರೆ ಅದಲ್ಲ. ಬರೀ ಇಂಥದ್ದೇ ಮಾಡಬೇಕು. ಹೊರಗಡೆಯಿಂದ ಟೇಬಲಿಂದ ಒಬ್ಬ ಬೈತಾರೆ, ದೀಪ ಹಾಕ್ಬಿಡಪ್ಪ, ಇದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ. ಮಕ್ಕಳ ಪ್ರತಿಹತ ಹೋಗಾಕ ಇವತ್ತು 11 ದಿನ. ಇವತ್ತು 11 ಇವತ್ತು ಡೆಲಿವರಿ ಆಗುತ್ತೆ. ಏನು
ಔಟ್ ಫಾರ್ ಡೆಲಿವರಿ ಬಿದ್ದಿದ್ರೆ ಹಾಂ ಔಟ್ಪುಟ್ ನಂಬರ್ ಇದೆ, ಕಾಲ್ ಮಾಡೋದು. ಕಾಲ್ ಮಾಡೋಕ್ಕೆ ಎಲ್ಲಿ ಇವಾಗ ಕಾಲ್ ನಂಬರ್ ಇದೆ. ಗಾಯ್ಸ್ ಮಸ್ತಾಗಿರೋ ಐಟಮ್ ಬರ್ತಾ ಇದೆ ನಮಗೆ. ಇದೇ ಬ್ಲಾಗ್ನ ಮಿಕ್ಸ್ ಮಾಡೋಣ. ಲಾಕ್ ಮಾಡಿದ್ದಕ್ಕೆ ಒಳ್ಳೇದಾಯ್ತು. ಇನಿಷಿಯೇಟಿವ್ ತೊಗೊಂಡಿದ್ದಕ್ಕೆ ಉಲ್ಲಾಸ್ಗೆ ಒಂದು ಚಪ್ಪಾಳೆ, ಅಪ್ರಿಷಿಯೇಷನ್. ಯಾಕೆ ಬೇಜಾರಾಗಿದೆಯಲ್ಲ? ಯಾಕೋ ಏನಾಯ್ತು? ಯಾರಾದ್ರೂ ಹೊಡೆದಿರಲ್ಲ? ಯಾಕೋ ಕಡಿತಾಯ್ತಾ ಸಣ್ಣಗೆ? ಏನಪ್ಪಾ ನಕ್ಕನ್ಲೇ ಚಿನ್ನು ಚಿನ್ನು ನಮ್ಮ ಗ್ರೂಪಲ್ಲಿ ಇತ್ತು ಒಳ್ಳೆ ಹುಡುಗ, ಯಾರಾದರೂ ಸಿಂಗಲ್ ಇದ್ದರೆ ಕನೆಕ್ಟ್ ಆಗ್ಬೋದು ಹುಡುಗಿಗೆ. ಅಷ್ಟು ಒಳ್ಳೆ ಹುಡುಗ, ಮುತ್ತು ನಮ್ಮಲ್ಲಿರೋ ಒಂದು ಬ್ಲ್ಯಾಕ್ ಮುತ್ತು. ನಮ್ಮ 4 ಜನರಲ್ಲಿ ಒಳ್ಳೆ ಓದ್ತಿರೋ ಅಂದ್ರೆ ಅವನೊಬ್ಬನೇ. ಮುತ್ತು ಇತ್ತೀಚೆಗೆ ವಾರ ನಡೀತಾ ಇತ್ತಲ್ಲ, ಅಲ್ಲಿಂದ ಸ್ವಲ್ಪ ಫ್ಲೈಟಲ್ಲಿ ಬಂದಿದ್ದ, ಸ್ಮೋಕ್ ಎಲ್ಲ ಹೊಡೆದು ಸ್ವಲ್ಪ ಇದಾಗಿದೆ, ಡಿಟ್ಯಾನ್ ಆಗಿದೆ. ಡಿಟೈನ್ ಅಲ್ಲ ಟ್ಯಾನ್ ಆಗಿದೆ, ಸಾರಿ ಟ್ಯಾನ್ ಆಗಿದೆ, ಡಿಟ್ಯಾನ್ ಮಾಡಬೇಕು. ನೋಡೋಣ ನಮ್ಮ ನಂದಿ ಹಂಗೆ ನಿಂತಾನೆ. ಏಯ್ ಬೇಕೋ ನಂದು ಯಾಕೆ ಯಾವಲ್ಲ ಅಷ್ಟೊಂದು ಬರ್ಗೆಟ್ಟಿದ್ದೀನಿ ನಾನು. ಅಷ್ಟೊಂದು ಬರ್ಗೆಟ್ಟಿದ್ದೀನಿ. ಬಾರು ಲೇಟ್ ಆಯಿತು. ಲೇಟ್ ಆಯ್ತು. ಬಂತು ಹೆಲ್ಮೆಟ್ ಬಂತು, ಅಂತೂ ಇಂತೂ ಹೆಲ್ಮೆಟ್ ಬಂತು. ಖುಷಿ ತಡಿಯಾಕಾಗುತ್ತಿಲ್ಲ ಅವನು. ದೇಕೋನಾ ಗಾಯ್ಸ್, ದೇಕೋನಾ ಉಧರ್ ಆ ರಹಾ ಹೈ, ದೇಕೋನಾ. 53 ಅದ ಇದು ಸೇಮ್ ನಂದು ಅದು. ಹಲೋ, ಸೊ ವೆಲ್ಕಮ್ ಟು ಮೇನ್ ಸೆಗ್ಮೆಂಟ್ ಆಫ್ ದಿಸ್ ಬ್ಲಾಗ್. ಲಾಸ್ಟ್ ಟೈಮ್ ಗಾಡಿ ತಗೊಂಡಿತ್ತು 10 days ಬ್ಯಾಕು. ಇವಾಗ ಅದರ ಅಸೆಸರೀಸ್ 1 by 1 ತಗೋತೀನಿ. ಈಗ ಫಸ್ಟ್ 2 ಅಸೆಸರೀಸ್ ತಗೊಂಡಿದ್ದೀನಿ. ಒಂದು ಹೆಲ್ಮೆಟ್, ಇನ್ನೊಂದು ಅದಕ್ಕೆ ಗಾಗಲ್ಲು. ಯಾಕಂದ್ರೆ ಇದು ಆಕ್ಚುಲಿ ರ್ಯಾಲಿ ಎಡಿಷನ್ ಹೆಲ್ಮೆಟ್. ಫಸ್ಟ್ ಟೈಮು ಲೈಫ್ನಾಗ ಹೆಲ್ಮೆಟ್ ಹತ್ತಾಗಲಿ ಗಾಡಿ ಹತ್ತಾಗಲಿ ಈ ಟೈಪ್ ಅಸೆಸರೀಸ್ ತಗೋದಿರೋದು. ಅದಕ್ಕೆ ಬಂದು ಆಲ್ಮೋಸ್ಟ್ ಎಲ್ಲ ಓಪನ್ ಅನ್ಬಾಕ್ಸಿಂಗ್ ಆಗಿದೆ. ಜಸ್ಟ್ ಈಗ ನಿಮ್ ತೋರಿಸಲುವಾಗಿ ಒಂದು ಅನ್ಬಾಕ್ಸಿಂಗ್ ಮಾಡತ್ತೀವಿ. ಆಗದೈತ ಸರಿಯಾಗಿ ಸುಮ್ಮನೆ ಇದೆ ಕೂಡ. ಏನ್ ತಿಳಿದೀನಿ ಈ ಹೆಲ್ಮೆಟ್ ಬರಕಂದ್ರೆ ತುಂಬಾ ಅಡೆತಡೆಗಳು ಭಾಳ ಬಂದೆ. ಆಕ್ಚುಲಿ 13ನೇ ತಾರೀಕು ಡೆಲಿವರಿ ಆಗಬೇಕಿತ್ತು. 2 days ಆದ್ಮೇಲೆ ಮಾಡಿ ಡೆಲಿವರಿ ಆಗ್ಯದ. ಇದು ಆಕ್ಸರ್ ಎಕ್ಸ್ ಕ್ರಾಸ್ ಅಂತ ರ್ಯಾಲಿ ಎಡಿಷನ್ ಇದೆ. ಆಕ್ಚುಲಿ ಈ ಗ್ರಾಫಿಕ್ಸ್ ಅಂದ್ರೆ ಎಲ್ಲಿ ಸಿಗಲ್ಲ. ಮೇನು ಈ ಸಿಗ್ಬೇಕಂದ್ರೆ ತುಂಬಾ ಅಡೆತಡೆಗಳು ತುಂಬಾ ಉಂಟಾಗ್ತದೆ. ಅದ್ರ ಸಲುವಾಗಿ ಇದು 2 days ಲೇಟ್ ಆಗಿ ಬಂದದ. ಇದಕ್ಕೆ ವೈಸರ್ ಅಂತ ಬರಲ್ಲ. ಇದ್ರ ಸಲುವಾಗಿ ನಾವೊಂದು ಇದನ್ನ ತಗೊಂಡಿವಿ. ಇದಕ್ಕೆ ಇನ್ನು ಗಾಗಲ್, ಇದು ರೆಗ್ಯುಲರ್ ಒಂದು ಗಾಗಲ್ ತಗೊಂಡಿದೆ. ಇದಕ್ಕೆ ತಡಿ ತುಂಬಾ ಇದಾಗುತ್ತೆ ಅಂತ ಹಂಗೆ ಬರುತ್ತಲ್ಲ ಹೌದು ಸರ್. ಈ ಟೈಪ್ ಬೀಳುತ್ತೆ. ಇದು ಎಂ ಸೈಜ್. ಆಕ್ಚುಲಿ ಎಸ್ ಸೈಜ್ ತಗೊಂಡ್ರೆ ಓವರ್ ಟೈಟ್ ಆಗುತ್ತೆ. ಎಂ ಸೈಜ್ಗೆ ಓಕೆ. ಎಲ್ ತಗೊಂಡ್ರೆ ಇನ್ನೂ ಓವರ್ ಆಗಿ ಲೂಸ್ ಆಗುತ್ತೆ. ಹಾಕೋ ಡ್ರೆಸ್ ಇಂದ ಹಿಡಿದು ತಲೆ ಮೇಲೆ ತಾನೆ ಎಲ್ಲ ಎಂ ಸೈಜ್ ಆಗ ನಮ್ಮ. ಸೊ ಇದರ ಆಕ್ಚುಲಿ ರೇಟ್ ಬಂದ್ಬಿಟ್ಟು 6,500.
ಇದಷ್ಟೇ ಸಸ್ತಾದಾಗ ಮಸ್ತ್ ಇರ್ಲತ್ತ. ಇನ್ನೊಂದು 700 ಗಾಗಲ್ ತಗೊಂಡನಿ ವಿತ್ ಬಲಕ್ಲವ. ಟ್ರೈ ಮಾಡೋಣ ಒಂದು ರೌಂಡ್ ಇದನ್ನ. ಬೇಬಿ ಹಾಕೊಂಬ ತುಂಬ ನೋಡಿ ಹಾಕೋಬೇಕು, ಇಲ್ಲಾಂದ್ರೆ ಮಿಸ್ ಆತಂದ್ರೆ ಹೋಗೇ ಬಿಡುತ್ತೆ ಎಲ್ಲ. ತುಂಬ ಟೈಟ್ ಇರ್ತಾವೆ, ನೋಡ್ಕೊಂಡು ಹಾಕೋಬೇಕು ಆ್ಯಕ್ಚುಲಿ. ಇದಕ್ಕೆ ಲಾಕ್ ಕೊಟ್ಟಾನಿಲ್ಲ ಆ್ಯಕ್ಚುಲಿ ಈ ಟೈಪು. ಆಲ್ಮೋಸ್ಟ್ ಟೈಟ್ ಅದ ಇದು ಹೆಲ್ಮೆಟ್, ಪ್ರಾಬ್ಲಮ್ ಏನಿಲ್ಲ. ಬಲಕ್ಲವ್ ಹಾಕೊಂಡೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಮಟ್ಟ ಟೈಟ್ ಆಗತ್ತೆ, ಇದು ಒಳ್ಳೇದು. ಅದಕ್ಕೆ ಹಂಗದು ವಾ ಏಕದಮ್ ಜಕಾಸ್. ಅವಳ ಹಿಂದ್ಗಡೆ ಎಲ್ಲಿಗೆ ಬಂದದ ಕರೆಕ್ಟ್ ಗೊತ್ತದ. ತಗೋ ಸೈಡ್ ಆ್ಯಂಗಲ್, ಈ ಕಡೆ ಒಂದು ಸ್ಟ್ರೈಟ್ ಆ್ಯಂಗಲ್, ತಗೋ ಬ್ಯಾಕ್ ಆ್ಯಂಗಲ್. ಫುಲ್ ಮಸ್ತ್ ಒಳಗಾಡೋದಿಲ್ಲ ಅವನು. ಸಿಕ್ಕಲ್ಲ ಗಾಗಲ್ ಮಸ್ತ್ ಅದ. ಇದರಿಂದ ಇದು ಆ್ಯಕ್ಚುಲಿ ಹೈ ಬೀಮ್ ಪ್ರೊಟೆಕ್ಟಿವ್ ಗ್ಲಾಸ್ ಇದು. ಇದರಿಂದ ನೈಟ್ನಾಗ ಫುಲ್ಲು ಹೆಡ್ಲೈಟು ಹೈ ಬೀಮ್ನಾಗ ಇಟ್ಟಾಗ ಇದಾಗುತ್ತೆ, ಏನು ಪ್ರೊಟೆಕ್ಟ್ ಮಾಡುತ್ತೆ. ಡೈರೆಕ್ಟ್ ಕಣ್ಣಿಗೆ ಜಾಸ್ತಿ ಬಡಿಗಿಂತ ಅದು ಸಲ. ಆ್ಯಕ್ಚುಲಿ ತುಂಬ ಕಾಳಜಿಯಿಂದ ಇದು ಮಾಡಬೇಕು. ಇದು ಫೋಮ್ ಎಲ್ಲ ಕಟ್ ಆಯ್ತು ಅಂದ್ರೆ ತುಂಬ ಪ್ರಾಬ್ಲಮ್ಸ್ ಇವೆಲ್ಲ. ಇದಾಗಲಿ ಇವೆಲ್ಲ ಆಲ್ಮೋಸ್ಟ್ ಬರೀ ಫೈಬರ್ ಟೈಪ್ ಬರ್ತವೆ. ಇದನ್ನ ಇಲ್ಲಿ ರಬ್ಬರ್ ಕೊಟ್ಟಾನೆ, ಇಲ್ಲಿ ಫೈಬರ್ ಅದ. ಇದು ಇಲ್ಲಿಗೆ ಲಾಕ್ ಆಗುತ್ತೆ. ಇದಕ್ಕೆ ಬಂದು ಆಲ್ಮೋಸ್ಟ್ ಎಲ್ಲ ವೆಂಟಿಲೇಟರ್ಸ್ ಭಾಳ ಅದಾವೆ ಇಲ್ಲದ. ಒಂದು ನಿಮಿಷ, ಇದಕ್ಕೆ 1 2 ಮೇಲ್ಗಡೆ ಟಾಪಲ್ಲಿ ಇದು ಲಾಕ್ ಅದ. ಬಟ್ ಇಲ್ಲಿ 2 ಇದಾವೆ, 4 ವೆಂಟಿಲೇಟ್ರು. ಇದು 3 ಮತ್ತು ಇಲ್ಲೊಂದು 4 ಅದ ಹೆಚ್ಚಿನ ವೆಂಟಿಲೇಟರ್ಸು. ಮತ್ತು ಇಲ್ಲಿಗೆ ಬಂದು ಇದಕ್ಕೆ ಇಲ್ಲಿ ಬರ್ತವೆ ಈ ವೆಂಟಿಲೇಟರ್ಸು. ಆಲ್ಮೋಸ್ಟು ಗಾಳಿ ಆಡೋಕ್ಕಂದ್ರೆ ಮೊದಲು ಇದನ್ನು ಬೇಕು, ಯಾಕಂದ್ರೆ ಫುಲ್ಲು ಇನ್ಸೈಡ್ ಫುಲ್ ಪ್ರೊಟೆಕ್ಷನು ಪೂರ್ತಿ ನಿಮಗೆ ಹೆಡ್ಡಿಂದ ಹಿಡಿದು ಪೂರ್ತಿ ಚಿನ್ನವರೆಗೂ ಫುಲ್ಲು ಪ್ರೊಟೆಕ್ಷನ್ ಅದ ಇದರಲ್ಲಿ. ಆಲ್ಮೋಸ್ಟ್ ಒಳಗಡೆ ಹೆಚ್ಚು ಕಾಣಲ್ಲ. ನೀವು ಬೇಕಾದಂಗೆ ಇದಕ್ಕೆ ಗೋಪ್ರೋಸ್ ಈಗ ಮಾಡಿದ್ರೆ ಆ್ಯಕ್ಚುಲಿ ಆ್ಯಕ್ಷನ್ 4ಅಲ್ಲಿ ಅದನ್ನು ಇಲ್ಲಿ ಬೇಕಾದಂಗೆ ಇದು ಚಿನ್ ಮೌಂಟ್ ಇದನ್ನ ಹಾಕೊಂಡು ಇದು ಮಾಡ್ಕೋಬೋದು. ಇದಕ್ಕೆ ಅಂಥೇಳಿ ಪ್ರಾಪರ್ ಇದನ್ನೂ ಸಿಗ್ತವೆ. ಇಲ್ಲಿ 2 ಇದಾವೆ, ಇದನ್ನೂ ಬರ್ತದೆಯಲ್ಲ ವೆಂಟಿಲೇಟರ್. ಇಲ್ಲಿ ಅದಾವೆ, ಅದು ಇಲ್ಲೊಂದದ ಇಲ್ಲೊಂದದ. ಫುಲ್ ವೆಂಟಿಲೇಟ್ರಿಂದ ತುಂಬ ತೊಳಕಾಡಾಗ್ತದೆ ಇದು ಹೆಲ್ಮೆಟು. 1.5 kg ಅದ ಆಲ್ಮೋಸ್ಟ್. ಇದು ಸಸ್ತದಾಗ ಚೆಂದಾಗಿ ಬೆಸ್ಟ್ ಪ್ರೊಟೆಕ್ಟಿವ್ ತೊಗೋಬೇಕಂದ್ರೆ ಇದು ಓಕೆ. ಸ್ಟಾರ್ಟರ್ಸ್ಗೆ ಇದು ಓಕೆ. ಸ್ಟಾರ್ಟರ್ಸ್ಗೆ ಪೂರ್ತಿಯಾಗಿ ನೀವು ಇದಕ್ಕಿಂತ ಸ್ಟಾರ್ಟಿಂಗಲ್ಲಿ ಹೆಚ್ಚಿಗೆ ತೊಗೋಗಿಂತ ಏನು ಆಲ್ಮೋಸ್ಟು ಒಂದು ರೇಂಜಲ್ಲಿ ತೊಗೋಬೋದು. ಇದನ್ನು 6000 ಫುಲ್ ಪ್ರೊಟೆಕ್ಷನ್ ಸಿಗುತ್ತೆ ಇದರಲ್ಲಿ, ಪ್ರಾಬ್ಲಮ್ ಇಲ್ಲ. ಇಷ್ಟಕ್ಕೆ ಸಾಕು. ನೆಕ್ಸ್ಟ್ ಮುಂದೆ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಆ್ಯಸಸರೀಸ್ ತಂದಾಗ 1 by 1 ಮಾಡೋಣ. ಇದನ್ನ ಹಾಕೊಂಡು ಒಂದು ಟೆಸ್ಟ್ ಡ್ರೈವ್ ಹೊಡೆದು ಆಮೇಲೆ ಈಗ ಬೇಡ, ನೆಕ್ಸ್ಟ್ ಬ್ಲಾಗಲ್ಲಿ ಟೆಸ್ಟ್ ಡ್ರೈವ್ ತೋರಿಸ್ತೀವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನೋಟಿಫಿಕೇಷನ್ ಬಟನ್ ಅದು ಮ್ಯಾನರಿಸಮ್ ಏನು ಮಾಡೋಕ್ಕೆ ಬರಲ್ಲ, ನಗೋಬೇಡ ನೀನು. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿರಿ. ನೆಕ್ಸ್ಟ್ ವೀಡಿಯೋಸ್ ಸಲುವಾಗಿ ಕಾಯ್ತಾ ಇರ್ರಿ. ಓಕೆ, ಬಾಯ್.